ಶ್ರೀ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಕಾಲಾವಧಿ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದ್ದು ಇಂದು ಬೆಳಿಗ್ಗೆ 11:30ಕ್ಕೆ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆಗೆ ಧ್ವಜಾರೋಹಣ ನೆರವೇರಿದೆ. ಹಾಗೆಯೇ ಸಂಜೆ 6 ಗಂಟೆಗೆ ಶಯನ ಬಲಿ ಉತ್ಸವ ಕೂಡ ನಡೆಯಲಿದೆ. ರಾತ್ರಿ 8 ಗಂಟೆಯಿಂದ ಮಹಾಪೂಜೆ, 9 ಗಂಟೆಗೆ ಭೂತ ಬಲಿ, ದೀಪದ ಬಲಿ ಮತ್ತು ಸಣ್ಣ ರಥೋತ್ಸವ ನಡೆಯಲಿದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಪ್ರತಿನಿತ್ಯ ನಡೆಯಲಿದೆ. ಸೂರ್ಯೋದಯವಾಗ್ತದೆ, ಸೂರ್ಯಾಸ್ತವಾಗ್ತದೆ, ವರ್ಷಗಳು ಉರುಳಿ ಹೋಗ್ತಾ ಇರ್ತದೆ. ಏತನ ಮಧ್ಯೆ ಕಾಲಧರ್ಮಗಳು, ಉದಾಹರಣೆಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಹಾಗೆ ಋತುಗಳ ಬದಲಾವಣೆಗಳು, ಅದೇ ನೆಲೆಯಲ್ಲಿ ಸಂವತ್ಸರಗಳ ಬದಲಾವಣೆಗಳು. ನಾವು ಇವತ್ತಿನ ಆಂಗ್ಲ ಪದ್ಧತಿಯಲ್ಲಿ ನ್ಯೂ ಇಯರ್, ಹೊಸ ವರ್ಷ ಅಂತ ನಾವು ಹೇಗೆ ಕ್ಯಾಲೆಂಡರ್ ಪ್ರಕಾರ ಜನವರಿಯನ್ನು ತೆಗೆದುಕೊಳ್ತೇವೋ, ಸನಾತನ ಸಂಸ್ಕೃತಿ, ಭಾರತೀಯ ಶಾಸ್ತ್ರೀಯ ಸಂಸ್ಕೃತಿಯ ನೆಲೆಯಲ್ಲಿ ಯುಗಾದಿ ಅನ್ನುವಂತ ಹೇಳುವಂಥದ್ದು ಸಂವತ್ಸರದ ಬದಲಾವಣೆ, ಹೊಸ ವರ್ಷದ ಒಂದು ಆಚರಣೆ ಪರ್ವ. ಆ ಮುಖೇನ ಎಲ್ಲ ಹಿಂದಿನ ಕಡತಗಳು, ಹಿಂದಿನ ಎಲ್ಲ ವ್ಯವಸ್ಥೆಗಳ ಮುಗಿಸಿ ಹೊಸ ಮುಂದಿನ ವರ್ಷಗಳ ತಯಾರಿಯನ್ನು ಹೊಸ ಊಟದೊಂದಿಗೆ, ಹೊಸ ಚಿಂತನೆಯೊಂದಿಗೆ ಆಚರಣೆ ಮಾಡುವಂಥದ್ದು, ಪ್ರಕೃತಿ ಆರಾಧನೆಯೊಂದಿಗೆ, ಭಗವಂತನ ಆರಾಧನೆಯೊಂದಿಗೆ ಭಗವಂತನಿಗೆ ಸಮರ್ಪಿಸಿ ಇದು ನಮ್ಮ ಸಂಪ್ರದಾಯ. ವಿಶ್ವಾಸ ಸಂವತ್ಸರದಿಂದ ನಾವು ಪರಾಭವ ಸಂವತ್ಸರದ ಕಡೆಗೆ ಕಾಲಿಡ್ತಾ ಇದ್ದಂತ ಈ ಸಂದರ್ಭ ಎರಡು ರೀತಿಯಲ್ಲಿ ನಾವಿಲ್ಲಿ ಆಚರಣೆ ಮಾಡಿದರೆ, ಚಾಂದ್ರಮಾನ ಪ್ರಕಾರದ ಬದುಕನ್ನು ಕಟ್ಟಿಕೊಂಡಂತ ಮಂದಿಗೆ ಇಂದು ಯುಗಾದಿ ಅಂದರೆ ಸೌರಮಾನದ ಪ್ರಕಾರ ಆಚರಣೆಯನ್ನು ಆಚರಿಸುವವರಿಗೆ ನಾವು ವಿಷು ಅಂತ ಹೇಳ್ತೇವೆ. ಈ ವಿಷು ಅಂತ ಹೇಳಿದ್ರೆ ಸೌರಮಾನದ ಪ್ರಕಾರದ ನೆಲೆಯಲ್ಲಿ ವಿಷುವಿನ ಆಚರಣೆ. ಈ ಪ್ರದೇಶದಲ್ಲಿ, ತವಳುವ ಪ್ರದೇಶದಲ್ಲಿ ಹೂ, ಹಣ್ಣು, ಕಣಿಗಳನ್ನು ಇಟ್ಟುಕೊಂಡು ಕನ್ನಡಿಯಲ್ಲಿ, ದರ್ಪಣದಲ್ಲಿ ನಮ್ಮ ಮುಖದರ್ಶನವನ್ನು ಮಾಡಿ ದೇವರ ಎದುರಿನಲ್ಲಿ, ತದನಂತರದಲ್ಲಿ ನಮ್ಮನ್ನು ನಾವು ವಿಮರ್ಶಿಸಿಕೊಂಡು ನಾವು ಲೌಕಿಕವಾಗಿ ಹೇಳುವುದಿದ್ರೆ ಮುಂದಿನ ವರ್ಷಕ್ಕೆ ನಾವು ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳುವಂತ ಒಂದು ದೃಷ್ಟಿ ನಾನಿಷ್ಟೇ ಹೇಳುವಂಥದ್ದು. ಶರವು ಮಹಾಗಣಪತಿ ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಇಲ್ಲಿ ಉತ್ಸವ ಏನು ಆರಂಭವಾಗ್ತದೆ. ಚಾಂದ್ರಮಾನದ ಪ್ರಕಾರದ ಯುಗಾದಿಯ ಆಚರಣೆ ಭಾರತದಾದ್ಯಂತ, ವಿಶ್ವದಾದ್ಯಂತ ಇಂದಿನಿಂದ ಏನು ನಡೆದುಕೊಳ್ಳಲಿಕ್ಕೆ ಮುಂದಕ್ಕೆ ಮುಂದುವರಿತದೆ. ಹೊಸ ಪರಾಭವ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಲೋಕದಲ್ಲಿ ಸುಭಿಕ್ಷೆ ನೆಲೆಯಾಗ್ಲಿ, ಲೋಕದಲ್ಲಿ ಶಾಂತಿ ನೆಲೆಯಾಗ್ಲಿ, ಪ್ರಕೃತಿಯನ್ನು ಸಂರಕ್ಷಿಸಿ ನಮ್ಮನ್ನು ಬದುಕನ್ನು ಕಟ್ಟಿಕೊಳ್ಳುವಂತ ಮನೋಭೂಮಿಕೆ ಅದು ನಮ್ಮದಾಗ್ಲಿ. ವಿಶೇಷವಾಗಿ ಆಯಾಯ ದೇಶದಲ್ಲಿ, ಆಯಾಯ ಪ್ರದೇಶದಲ್ಲಿ, ಆಯಾಯ ಪ್ರಾಂತ್ಯದಲ್ಲಿ ಪ್ರಾದೇಶಿಕ ಚಿಂತನೆಗಳನ್ನು, ಬದ್ಧತೆಗಳನ್ನು, ಪದ್ಧತಿಗಳನ್ನು ಉಳಿಸಿಕೊಳ್ಳುತ್ತಾ ನಮ್ಮನ್ನು ಆಳುವಂತ ವ್ಯವಸ್ಥೆಯ ಎಲ್ಲ ಜನರಿಗೆ, ಪ್ರಜಾಪ್ರಭುತ್ವ ಅವರಿಗೆ ಸದ್ಬುದ್ಧಿಯನ್ನು, ಸಚ್ಚಿಂತನೆಯನ್ನು ಕೊಡಲಿ. ವ್ಯಸನ ಮುಕ್ತವಾದಂತ ಆಡಳಿತ, ವ್ಯಸನ ಮುಕ್ತವಾದಂತ ಬದುಕನ್ನು ಕಟ್ಟಿಕೊಳ್ಳುವಂತ ಮನೋಭೂಮಿಕೆ ನಮ್ಮ ಪಾಲಿಗಾದಲ್ಲಿ ಬಹುಶಃ ಸುಭಿಕ್ಷೆ ಪ್ರಾಪ್ತವಾಗ್ಲಿ ಅಂತ ಹೇಳ್ತಾ ಹೊಸ ವರುಷದ ಯುಗಾದಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ಹೆಸರು ಬೇಳೆಯ ಪಾಯಸಕ್ಕೆ
ಹಸಿ ಗೇರು ಬೀಜದವನ್ನು ಹಾಕಿ ಉಂಡು ಹೊಸ ಅಕ್ಕಿ ಊಟದೊಂದಿಗೆ ಹೊಸ ಸಂವತ್ಸರಕ್ಕೆ ಕಾಲಿಡೋಣ. ನಮಸ್ಕಾರ.